ನೀವು ಹಿಂದುತ್ವ ಅಂತ ಹೇಳಿದರೆ ಅದು ಮುಸ್ಲಿಂ ವಿರೋಧಿನಾ? ಹಿಂದುತ್ವ ಅಂದರೆ ಅದು ಕೇವಲ ಮುಸ್ಲಿಮರನ್ನು ವಿರೋಧ ಮಾಡುವುದೇ ಹಿಂದುತ್ವನ? ಹಾಗಾದರೆ ಇಷ್ಟವರೆಗೆ ರಾಜಕಾರಣಿಗಳು ಮಾಡ್ತಾ ಇರೋದನ್ನೇ. ನಂದು 20 ವರ್ಷದ ಭಾಷಣಗಳನ್ನು ನೀವು ಯಾವತ್ತಿನ ಭಾಷಣ, ಎಲ್ಲಿದ್ದು ಭಾಷಣ ಬೇಕಿದ್ರು ತೆಗೆದು ನೋಡಿ. ನೀವು ಯಾವತ್ತಾದರೂ ನಾನು ಮುಸಲ್ಮಾನರಿಗೆ ಬೈದಿದ್ದೇನೆ, ಕ್ರಿಶ್ಚಿಯನ್ರಿಗೆ ಬೈದಿದ್ದೇನೆ, ನಾನು ತೆಗೆದು ನೋಡಿ. ನಾವು ಮುಸ್ಲಿಂ ವಿರೋಧಿ ಅಲ್ಲ, ಯಾವತ್ತಿಗೂ ಅಲ್ಲ, ಯಾವತ್ತಿಗೂ ಆಗಿರಲಿಲ್ಲ. ಆದರೆ ಯೋಜನೆಗಳು ಇದಕ್ಕೆ ನಾವು ಯಾವತ್ತೂ ವಿರೋಧ. ದೇಶ ವಿರೋಧಿ ಅವ್ರದ್ದು ಯೋಚನೆ ಮಾಡಿದ್ರ ಆ ಮನುಷ್ಯನನ್ನು ಯಾರು ಮಾಡಿದ ಅವನದೇ ಹೆಸರಲ್ಲಿ ನಾವು ಬೈತೇವೆ, ನಾವು ಅವನದೇ ಹೆಸರಲ್ಲಿ ಮಾತಾಡ್ತೇವೆ. ನಾವು ಯಾವ ವ್ಯಕ್ತಿಗಳು, ಯಾವ ಸಂಘಟನೆ ಈ ದೇಶದ ವಿರುದ್ಧ, ಧರ್ಮದ ವಿರುದ್ಧ ಅಥವಾ ಹಿಂದೂ ಸಮಾಜವನ್ನು ನಾಶ ಮಾಡೋದ ಪ್ರಯತ್ನ ಮಾಡ್ತದ, ಆ ವ್ಯಕ್ತಿಯನ್ನ, ಆ ಸಂಘಟನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಮಾತನಾಡ್ತೇವೆ ಬಿಟ್ಟರೆ ಇಡೀ ಮುಸಲ್ಮಾನ ಸಮಾಜ ನಾವು ಯಾವತ್ತೂ ಮಾತಾಡಿಲ್ಲ. ಕುರಾನಲ್ಲಿ ಒಂದಷ್ಟು ಸಮಸ್ಯೆ ಇದೆ ಅಂತ ಹೇಳಿಕೊಂಡು ಅವತ್ತು ಹೇಳಿದ್ದೆ ನಾನು, ಇವತ್ತು ಹೇಳ್ತೇನೆ. ನಾನು ಕುರಾನಿನ ವಾಕ್ಯಗಳು ಇರುವಂಥದ್ದು, ಅದನ್ನು ಪಾಲನೆ ಮಾಡಿಕೊಂಡು ಹೋಗ್ಲಿಕ್ಕೆ ಬಂದರೆ ಇಲ್ಲಿ ಸಮಸ್ಯೆಗಳು ಒಂದಷ್ಟು ನಿರ್ಮಾಣ ಆಗ್ತದೆ. ಇದರ ಬಗ್ಗೆ ಮುಸಲ್ಮಾನ ಸಮಾಜ ಯೋಚನೆ ಮಾಡಬೇಕು ಅಂತ ಹೇಳಿಕೊಂಡು ಇವತ್ತು ಹೇಳ್ತೇವೆ. ನಾವು ಮತಾಂತರದ ವಿರುದ್ಧ, ನಾವು ಲವ್ ಜಿಹಾದಿದ್ದು ವಿರುದ್ಧ, ನಾವು ಗೋಹತ್ಯೆ ವಿರುದ್ಧ, ನಾವು ಇದರ ವಿರುದ್ಧ ನಾವು, ಹೊರತು ಮುಸಲ್ಮಾನರು ಕ್ರಿಶ್ಚಿಯನ್ರ ವಿರುದ್ಧ ಅಲ್ಲ. ನಾವು ಮತಾಂತರ ಮಾಡುವವರ ವಿರುದ್ಧ ಕ್ರಿಶ್ಚಿಯನ್ ಯಾರಾದ್ರು ಮಾತನಾಡಿದರೆ ಅವರ ಬಗ್ಗೆ ನಾವು ಶಾಬಾಸ್ ಹೇಳ್ತೇವೆ. ನಾವು ಇಲ್ಲಿ ಸಂಘಟನೆ ಇತ್ತು ನಮ್ಮದು, ಮುಸಲ್ಮಾನರು ನಾವು ಹೆದರಿಕೊಂಡು ಸಂಘಟನೆ ತಂತದ್ದು ಮಾಡಿದವರ ವಿರುದ್ಧ ಮುಸಲ್ಮಾನರು ಮಾಡಿದರೆ ಮುಸಲ್ಮಾನರೇ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಸಂಘಟನೆ ಕೂಡ ಇಲ್ಲಿತ್ತು, ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇತ್ತು. ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅದು. ಆ ರೀತಿ ಮಾಡಿದವರಿಗೆ ಬೇಕು ಅಂತ ಹೇಳಿಕೊಂಡು ಚುನಾವಣೆಗೋಸ್ಕರ ನಾವತ್ತು ಶಾಂತಿ ಸಮಿತಿಯಲ್ಲಿ ಹೇಳಿದದೆ, ಒಳ್ಳೆಯ ರೀತಿಯಲ್ಲಿ ಪ್ರೀತಿಸಿ ಮದುವೆ ಆಗಿ ಬಾಳುವೆ ಕೊಡ್ತಾರೋ ನಾವು ವಿರೋಧ ಮಾಡೋದಿಲ್ಲ. ಆದರೆ ಎಲ್ಲೋ 10% ಜನ ಮಾತ್ರ ಆ ರೀತಿ ಮಾಡಿದ, ಉಳಿದ 90% ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇದೆ. ನಮ್ಗೆ ಇದರ ಬಗ್ಗೆ ನಮ್ಗೆ ಇರುವಂಥದ್ದು ಆತಂಕ, ಇದನ್ನು ಸರಿ ಮಾಡಬೇಕಾಗಿದೆ. ಬೇಕು ಅಂತ ಹೇಳಿ ಹಿಂದೂ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ತೊಂದರೆ ಕೊಡುವಂಥದ್ದು, ಕಿಟಲೆ ಕೊಡುವಂಥದ್ದು, ಅಥವಾ ಮದುವೆ ಆಗ್ತದೆ ಅಂತ ಹೇಳಿಕೊಂಡು ನಾಳೆ ಬೇರೆ ಏನಕ್ಕೂ ಉಪಯೋಗ ಮಾಡುವಂಥದ್ದು, ಇದು ನಿಲ್ಲಬೇಕು. ಹಾಗಾದರೆ ಒಂದು ಹಿಂದೂ ಹುಡುಗ ಅಥವಾ ಮುಸ್ಲಿಂ ಹುಡುಗಿ ಅಥವಾ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಪರಸ್ಪರ ಒಪ್ಪಿಕೊಂಡು ಪ್ರೀತಿಸಿ ಮದುವೆ ಆಗ್ಲಿಕ್ಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾಧ್ಯನಾ? ಅದು ಆಗತ್ತಾ? ಆಗಲೇ ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗಲೇ ಇಲ್ಲ. ಹೋಮ ಸ್ವರೂಪವನ್ನು ಪಡ್ಕೊಳ್ಬೋದು, ಪಡ್ಕೊಳ್ಳದೆ ಇದ್ದದೆ ಮದುವೆಯಾಗಿ ಇವತ್ತಿಗೂ ಒಳ್ಳೆಯ ರೀತಿಯಲ್ಲಿ ಸಂಸಾರ ನಡೆಸುವಂತಹ ಕುಟುಂಬಗಳು ನನ್ನ ಕಣ್ಣು ಮುಂದೆ ಇದೆ. ಆದರೆ ಈ ವ್ಯವಸ್ಥೆಯನ್ನು ಜಾರಿಗೊಳಿಸುವಂತಹ, ಈ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವ ಜವಾಬ್ದಾರಿ ಮುಸಲ್ಮಾನ ಸಮಾಜದ ಪ್ರಮುಖರಿಗೆ ಇದೆ. ಹೇಳಿದ ಕೂಡಲೇ ಆಗುವುದಿಲ್ಲ ಅದು. ಈ ಗ್ಯಾರಂಟಿಯನ್ನು ಕೊಡುವಂತಹ ಜವಾಬ್ದಾರಿ ಇದು ಸರ್ಕಾರದ್ದು ಮತ್ತು ಮುಸಲ್ಮಾನ ಸಮಾಜದ ಪ್ರಮುಖರದ್ದು ಇದೆ. ಆವಾಗ ಮಾತ್ರ ಇದು ಜಾರಿಯಾಗುವಂಥದ್ದು, ಆವಾಗ ಮಾತ್ರ ಇದು ಉಳಿಯುವಂಥದ್ದು. ಯಾರಾದ್ರೂ ಬೇಕಲ್ಲದ ಆ ರೀತಿ ಇರ್ತದೆ ಅಂತ ಹೇಳಿಕೊಂಡು ನೋಡಿಕೊಳ್ಳಿಕ್ಕೆ. ಆ ವಿಶ್ವಾಸ, ನಂಬಿಕೆಯನ್ನು ಹುಟ್ಟಿಸುವಂಥ ಕೆಲಸ ಆಗಬೇಕಲ್ಲ. ಅದ್ಯಾರು ಮಾಡ್ತಾರೆ? ನಾವು ಹೊತ್ತು ಕೇಳಿದದ್ದು, ಇದರ ಬಗ್ಗೆ ಗ್ಯಾರಂಟಿಯನ್ನು ಯಾರು ಕೊಡ್ತಾರೆ, ಯಾರು ನಿಂತ್ಕೊಳ್ತಾರೆ, ಜವಾಬ್ದಾರಿ ಯಾರು ತಗೊಳ್ತಾರೆ? ಎಲ್ಲಿ ತನಕ ಈ ಗ್ಯಾರಂಟಿ ಕೊಡುವಂತಹ ನಾಯಕರುಗಳು ನಿರ್ಮಾಣ ಆಗೋದಿಲ್ವೋ ಅಲ್ಲಿ ತನಕ ಇದು ಆಗುವುದಿಲ್ಲ. ಈ ಸುಧಾರಣೆಗಳು ಕಾಣಿಸುವುದಿಲ್ಲ. ಕೋಮುಗಲಭೆ ಆಗಬಾರದು. ಯಾರಂಥದ್ದು ಮಾಡ್ತಾರೆ, ನಮ್ಮ ಸಮಾಜದವರು ಯಾರಾದ್ರೂ ಇದ್ರೆ ಅವ್ರನ್ನ ತಕ್ಷಣ ಕಾನೂನಿನ ಕೈ ಒಪ್ಪಿಸುವಂಥ ಕೆಲಸ ಮಾಡುವಂಥ ಜವಾಬ್ದಾರಿ ಸಂಘಟನೆಯ, ಸಮಾಜದ ಪ್ರಮುಖರು ಯಾವತ್ತಿನ ತನಕ ವಹಿಸಿಕೊಳ್ಳುವುದಿಲ್ಲ, ಅಲ್ಲಿನ ತನಕ ಕೋಮು ಸೌಹಾರ್ದಗಳು ಉಳಿಯುವುದಿಲ್ಲ. ಹಿಂದೂ ಸಂಘಟನೆಗಳು ಕೂಡ ಅಷ್ಟೇ ಹೇಳಿ, ಹಿಂದೂ ಸಂಘಟನೆಗಳು ಕೂಡ ಹಿಂದೂ ಸಮಾಜ ವ್ಯಕ್ತಿ ಅಂಥದ್ದು ಇದರಲ್ಲಿ ಮಾಡಿದರೆ ಅವನನ್ನು ನಿಲ್ಲಿಸಿ ಇಡುವಂಥದ್ದು, ಆ ವ್ಯವಸ್ಥೆಯಲ್ಲಿ ಒಳಗೆ ಇರುವಂತೆ ನೋಡಿಕೊಳ್ಳುವಂಥ ಕೂಡ ಹಿಂದೂ ಸಂಘಟನೆಗಳ ಜವಾಬ್ದಾರಿ ಇರ್ತದೆ. ನಾಳೆ ನಿಜವಾದ ರೀತಿಯಲ್ಲಿ ಪ್ರೀತಿ ಮಾಡಿ ಒಬ್ಬ ಹಿಂದೂ ಹುಡುಗ ಮುಸ್ಲಿಂ ಹೆಣ್ಣು ಮಕ್ಕಳನ್ನು, ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆ ಆಗಿ ಬಂದ ಅಂತೇಳಿ ಆದರೆ ಅವನಿಗೆ ಜೀವನಕ್ಕೆ ಸಮಸ್ಯೆ ಆದರೆ ಅವನ ಜೊತೆಯಲ್ಲಿ ನಿಂತುಕೊಂಡು ಅವರು ಒಳ್ಳೆಯ ರೀತಿಯಲ್ಲಿ ಸಂಸಾರ ನಡೆಸುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ, ಆ ಹುಡುಗಿಯನ್ನು ಅವನು ಶಾಶ್ವತವಾಗಿ ಹೆಂಡತಿ ರೀತಿಯಲ್ಲಿ ನಡೆಸಿಕೊಳ್ಳುವಂಥ ಜವಾಬ್ದಾರಿ, ನೋಡಿಕೊಳ್ಳುವಂಥ ಜವಾಬ್ದಾರಿ ಇದು ಹಿಂದೂ ಸಂಘಟನೆದು ಇರ್ತದೆ. ಸುಮ್ಮನೆ ಹಿಂದೂ ಸಂಘಟನೆ ಅಲ್ಲ ಅದು. ಹೆಸರೇನೋ ಬಂದ ತಕ್ಷಣ ಮದುವೆ ಮಾಡಿ ಬಿಟ್ಬಿಟ್ಟು ನಮ್ಮ ಕೈ ತೊಳ್ಕೊಂಡ್ವಿ, ಅದಾಗೋದಿಲ್ಲ. ಅದು ಹಿಂದೂ ಸಂಘಟನೆ ಅಂತ ಹೇಳಿದ್ಮೇಲೆ ಅದಕ್ಕೆ ಅಷ್ಟು ಜವಾಬ್ದಾರಿ ಇದೆ. ನಾವು ಅದು ಜವಾಬ್ದಾರಿ ಇದೆ, ನಾವು ಆ ರೀತಿ ನಿಂತ್ಕೊಂಡು ನಡೆಸ್ಕೊಂಡು ಅವರನ್ನು ಆನಂತರ ಕೂಡ ನಾವು ಫಾಲೋಅಪ್ ಅಲ್ಲಿ ಇಟ್ಟುಕೊಂಡು ನೋಡ್ಕೊಳ್ತಾ ಇದ್ವಿ. ನಾವು ಅಲ್ಲಿ ಡೈವರ್ಸ್ ಆಗೋದು ಹಾಗೆ ನೋಡಿಕೊಳ್ಬೇಕಲ್ಲಿ, ಒಳ್ಳೆ ರೀತಿಯಲ್ಲಿ ಅವನು ಸಾಕುವ ಹಾಗೆ ಹೆಂಡತಿಯನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವ ಹಾಗೆ ನೋಡಿಕೊಳ್ಬೇಕು. ನಮ್ಮ ಜವಾಬ್ದಾರಿ ಅದು. ಆ ಜವಾಬ್ದಾರಿ ವಹಿಸ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ನಾವು ಕೇವಲ ನಾವು ಅಂಥ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮಾತ್ರ ಇರುವುದು ಅಂತ ಹೇಳಿ ಆದರೆ ಕೋಮು ಸೌಹಾರ್ದ ಉಳಿಯುವುದಿಲ್ಲ. ಸತ್ಯಜಿತ್ ಸುರತ್ಕಲ್ ಅವರು ಸುಮಾರು 17 ವರ್ಷ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಓಡಾಡಿದ್ರು, ಆ ಕಡೆ ಈ ಕಡೆ ಎಲ್ಲ ಹೋದ್ರಲ್ಲ. ಸರ್ಕಾರ ಕೊಟ್ಟಿತ್ತು. ಹೌದು. ಹಾಗಾದ್ರೆ ಅಷ್ಟು ನಿಮಗೆ ಜೀವ ಭಯ ಇತ್ತಾ, ಬೆದರಿಕೆ ಇತ್ತಾ, ಅಥವಾ ಏನು? ಜೀವ ಭಯ ಅಲ್ಲ, ಜೀವ ಬೆದರಿಕೆ ಇತ್ತು. ಯಾವ ಕಾರಣಗಳಿಗೆ ಬಂತದು? ಇಲ್ಲಿನ ಅವತ್ತಿನ ಎಲ್ಲ ಈ ಮೊಕದ್ದಮೆಗಳನ್ನು ಹ್ಯಾಂಡಲ್ ಮಾಡಿಕೊಂಡು ಬಂದದ್ದವನು ಸತ್ಯಜಿತ್ ಸುರತ್ಕಲ್. ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಆದಾಗ, ಕಾನೂನು ಸುಳಿಯಲ್ಲಿ ಸಿಕ್ಕಿ ಹಾಕ್ಕೊಂಡಾಗ, ಹಿಂದುತ್ವದ ಹೋರಾಟದಲ್ಲಿ ತೊಡಗಿಸಿಕೊಂಡು ಕಾನೂನು ಸುಳಿಯಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ಆ ಕಾರ್ಯಕರ್ತರಿಗೆ
ಕಾನೂನಾತ್ಮಕ ರಕ್ಷಣೆಯನ್ನು ಕೊಟ್ಟದ್ದು ಸತ್ಯಜಿತ್ ಸುರತ್ಕಲ್. ಅವರ ಮನೆಗಳ ಬಗ್ಗೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರಿಗೆ ಧೈರ್ಯವನ್ನು ತುಂಬಿದವನು ಇದು ಸತ್ಯಜಿತ್ ಸುರತ್ಕಲ್. ಆ ಸಂದರ್ಭದಲ್ಲಿ ಕೋರ್ಟು ಕೇಸ್ ಇರಬಹುದು ಅಥವಾ ಸ್ಟೇಷನ್ ಇರಬಹುದು, ಅಲ್ಲಿ ಏನಾಗಬೇಕು ವ್ಯವಸ್ಥೆ ಅದನ್ನು ನೋಡಿಕೊಂಡವನು ಸತ್ಯಜಿತ್ ಸುರತ್ಕಲ್. ಅದೇ ರೀತಿ ಹಿಂದೂಗಳ ಹತ್ಯೆ ಆದಾಗ ಆ ಕೇಸಿದ್ದು ಫಾಲೋ ಅಪ್ ಮಾಡ್ತಾ ಇದ್ದವನು ಸತ್ಯಜಿತ್ ಸುರತ್ಕಲ್. ಆದರೆ ಪ್ರಮುಖ ಕೇಸುಗಳನ್ನು ಇವರಿಗೆ ಫಾಲೋ ಅಪ್ ಮಾಡಿಕೊಂಡು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗಲಿಲ್ಲ. ಸುಖಾನಂದ ಶೆಟ್ಟಿ ಅವರ ಹತ್ಯೆ ಕೇಸಲ್ಲಿ ಅವತ್ತು ಇಲಾಖೆ ಕೂಡ ಅಷ್ಟೇ ಕಷ್ಟಪಟ್ಟು ಅದಕ್ಕೆ ಪೂರ್ತಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿತ್ತು. ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಅವರಿಗೆ ಬೇಕಾದ ಸ್ಥಳದಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿಕೊಂಡು ಹುಡುಕಿಕೊಂಡು, ಯಾರು ಸಾಕ್ಷ್ಯದಲ್ಲಿ ಹಾಕುವಂತ ಹುಡುಕಿಕೊಂಡು ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಅವರಿಗೆ ಧೈರ್ಯ ತುಂಬಿಸಿ ಸಾಕ್ಷಿ ಹೇಳಿಸುವಂತ ಕೆಲಸವನ್ನು ನಾವು ಸಂಘಟನೆ ಕಡೆಯಿಂದ ಮಾಡಿದ್ವಿ. ನಾವು ಹೊಳಲಿ ಅನಂತವಿನ ಕೇಸಲ್ಲಿ ಅಂತೂ ಬಹಳ ಕಷ್ಟ ಇತ್ತು, ಆದರೂ ಒಂದು ಸಾಕ್ಷಿಯನ್ನು ಜೋಡಿಸ್ಕೊಂಡಿದ್ವಿ. ಆದರೆ ಅದು ಅಷ್ಟು ಆಗಲಿಲ್ಲ. ಬೇರೆ ಕೆಲವೊಂದು ಕೇಸಲ್ಲಿ ಕೂಡ ನಮ್ಮೆಲ್ಲ ಪ್ರಯತ್ನ ಹಾಕಿಕೊಂಡು ಮಾಡಿದ್ವಿ. ನಾನು ಅವತ್ತು ನಿಂತ್ಕೊಳ್ಳಿಕ್ಕೆ ಹೋದಾಗಲೂ ಬೇರೆಯವರು ಒಂದಷ್ಟೆಲ್ಲ, ನಾನು 9 ವರ್ಷದಿಂದ ನಾನು ಹೊರಗಡೆ ಬಂದಾಗ ಬೇರೆ ಬೇರೆ ಏನೆಲ್ಲ ರಾಜಕೀಯಗಳು ನಡೆಯಿತು. ಇವರಿಗೆ ಸಾಕ್ಷಿ ಹೇಳಿಸ್ಲಿಕ್ಕಾಯ್ತಾ? ನಿಮ್ಮ ಮೇಲೆ ಎಷ್ಟು ಪ್ರಕರಣ ಇದೆ ಸರ್? ನನ್ನ ಮೇಲೆ ಇವತ್ತಿಗೆ ಯಾವುದೂ ಇಲ್ಲ. ಇವಾಗೆಲ್ಲವೂ ಕಳೆದ ವರ್ಷ ಫೆಬ್ರವರಿಯಲ್ಲಿ ಎಲ್ಲಾ ಕೇಸುಗಳು ಇತ್ತು ಹಿಂದೆ ಸುಮಾರು ಒಂದು ಕಳೆದ ಸರಿ 107 ಇದು ನನಗೆ ನೋಟಿಸ್ ಕಳಿಸಿದಾಗ ಅದರಲ್ಲಿ ಒಂದು 14-15 ಕೇಸ್ ಇದ್ದಿತ್ತು. ಕಳೆದ ವರ್ಷ ಫೆಬ್ರವರಿಗೆ ಮುಗಿಯಿತು.